ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೀಮ್ ಶೈನ್ ಯೂಟ್ಯೂಬ್ ಚಾನಲ್. ಇವತ್ತು ಪನ್ನೀರ್ ಪೆಪ್ಪರ್ ಫ್ರೈ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಫಸ್ಟು ಮಸಾಲೆನ ಹುರ್ಕೊಳಕ್ಕೆ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಪೆಪ್ಪರ್, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಬಡೆ ಸೋಂಪು, 1 ಸ್ಪೂನ್ ಕರಿಬೇವು, 2 ಲವಂಗ, ಅರ್ಧ ಇಂಚು ಚಕ್ಕೆ. ಇದನ್ನು ಫಸ್ಟು ಹುರ್ಕೊಂಡು ಇದು ಆರಿದ ಮೇಲೆ ತರಿ ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಒಂದು ದೊಡ್ಡ ಈರುಳ್ಳಿನ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೊಂಡೇನಿ. ಮತ್ತು ಒಂದು ಕ್ಯಾಪ್ಸಿಕಮ್ ಅದನ್ನು ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೋಬೇಕು. 2 ಮೆಣಸಿನ್ಕಾಯಿನ ಅರ್ಧ ಕಟ್ ಮಾಡೈತಿ. ಆಮೇಲೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಒಗ್ಗರಣೆ ಕೊಡುವಾಗ ಹಾಕಬೇಕು. ಆಮೇಲೆ ಇದು ಮೇನ್ ಇಂಗ್ರೀಡಿಯೆಂಟು ಪನ್ನೀರನ್ನು ನಾವು ಯಾವತ್ತೂ ಡೈರೆಕ್ಟಾಗಿ ಹಾಕಬಾರ್ದು ಒಗ್ಗರಣೆ ಒಳಗೆ, ಯಾಕಂದ್ರೆ ಅದು ಸ್ವಲ್ಪ ಹಾರ್ಡ್ ಇರ್ತೈತಿ. ಅದಕ್ಕೆ ಅದನ್ನು ಫಸ್ಟು ನೀರನ್ನು ಕುದಿಸಿದ ನೀರೊಳಗೆ 1-2 ನಿಮಿಷ ಪನ್ನೀರನ್ನು ಹಾಕಿ ಗ್ಯಾಸ್ ಆಫ್ ಮಾಡಿ ಇಡಬೇಕು. ಆಮೇಲೆ ನಾವು ಒಂದು 5 ನಿಮಿಷ ಇಟ್ಟು ತೆಗೆದು ಒಗ್ಗರಣೆ ಒಳಗೆ ಹಾಕ್ಕೋಬೇಕು. ಇವಾಗ ಫಸ್ಟು ಮಸಾಲೆನ ಹುರ್ಕೊಳ್ಳೋಣ. ಫಸ್ಟ್ ನಾನು ಮೆಣಸನ್ನು ಹಾಕ್ಕೊಂಡೇನಿ, 1 ಸ್ಪೂನ್ ಪೆಪ್ಪರ್, 1 ಸ್ಪೂನ್ ಮೆಣಸು, ಪೆಪ್ಪರ್ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಜೀರಾ, 1 ಸ್ಪೂನ್ ಧನಿಯಾ, ಕೊರಿಯಂಡರ್ ಸೀಡ್ಸ್ 1 ಸ್ಪೂನ್ ಬಡೆ ಸೋಂಪು ಕಾಳು, 1 ಸ್ಪೂನ್ ಫೆನಲ್ ಸೀಡ್ಸ್, 2 ಲವಂಗ, 1 ಚಕ್ಕೆ, ಅರ್ಧ ಇಂಚು ಚಕ್ಕೆ, 2 ಲವಂಗ, 1 ಸ್ಪೂನು ಕರಿಬೇವು. ಇದಿಷ್ಟನ್ನು ಹುರ್ಕೊಂಡು ಇದನ್ನು ತರಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಇದನ್ನು ನಾವು ಬಿರಿಯಾನಿ ಮಾಡುವಾಗ ಕೂಡ ನಾವು ಯೂಸ್ ಮಾಡ್ಬೋದು. ಈ ಮಸಾಲೆನ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಪನ್ನೀರನ್ನು ಫಸ್ಟು ನೀರೊಳಗೆ ಹಾಕ್ಕೋಬೇಕು. ಬಿಸಿ ಆಗೈತಿ ನೀರು, ಬಿಸಿ ನೀರೊಳಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು 1-2 ನಿಮಿಷ ಅದರೊಳಗೆ ಇಟ್ಟು ಗ್ಯಾಸ್ ಆಫ್ ಮಾಡಿಬಿಡೋಣ. ಭಾಳೊತ್ತು ಬಿಡಬಾರ್ದು, 2-5 ನಿಮಿಷದವರೆಗೆ ಅಷ್ಟೇ ಇಡಬೇಕು. ಆಮೇಲೆ ಇವಾಗ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. 2 ಮೆಣಸಿನ್ಕಾಯಿನ ಅರ್ಧ ಹೆಚ್ಚಿದ್ದನ್ನು ಹಾಕ್ಕೊಳ್ಳೋಣ. ದೊಡ್ಡದಾಗಿ ಕಟ್ ಮಾಡಿರುವಂತಹ ಆನಿಯನ್, ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಬೇಯಕ್ಕೆ ಬಿಡೋಣ. ಅದನ್ನು ಭಾಳ ಮೆತ್ತಗೆ ಬೇಯಿಸಬಾರ್ದು ವೆಜಿಟೇಬಲ್ಸನ್ನು. ಇವಾಗ ಬಿಸಿ ನೀರೊಳಗೆ ಇಟ್ಟಿರುವಂತಹ ಪನ್ನೀರನ್ನು ಹಾಕ್ಕೊಳ್ಳೋಣ. ಇವಾಗ ಅವು ಎಷ್ಟು ಮೆತ್ತಗಾಗಿರ್ತಾವೆ ನೋಡ್ರಿ, ಸಾಫ್ಟಾಗಿ ಇರ್ತವೆ. ಇವಾಗ ಬಿಸಿನೀರೊಳಗೆ ಹಾಕಿಟ್ಟಿದ್ದು ಪನ್ನೀರನ್ನು ಇವಾಗ ತರಿ ಪೌಡ್ರ್ ಮಾಡಿ ಇಟ್ಕೊಂಡಿರೋವಂಥದ್ದು ಹಾಕ್ಕೊಳ್ಳೋಣ. ಅದೇ ಮೆಣಸು, ಜೀರಿಗೆ, ಬಡೆ ಸೋಂಪು, ಲವಂಗ, ಚಕ್ಕೆ, ಕರಿಬೇವು ಮಾಡಿಟ್ಟಿದ್ದಂಥದ್ದು ಪೌಡ್ರ್ ಹಾಕ್ಕೊಳ್ಳೋಣ. ಆಮೇಲೆ ಇದು ಶುಂಠಿ ಪುಡಿ, 1/4 ಚಮಚ ಶುಂಠಿ ಪುಡಿ ಇಲ್ಲ ಅಂದ್ರೆ ಒಗ್ಗರಣೆಯೊಳಗನ ಇದನ್ನು ಹಾಕ್ಕೋಬಹುದು, ಶುಂಠಿ ಪೇಸ್ಟ್ ಕೂಡ ಹಾಕ್ಕೋಬಹುದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು.
ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೇನಿ. ಬೇಕಂದ್ರೆ ಹಾಕ್ಕೋಬೋದು, ಯಾಕಂದ್ರೆ ಮೆಣಸು ಆಲ್ರೆಡಿ ಇರ್ತೈತಿ, ಖಾರ ಆಗಿರ್ತೈತಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋಣ. ಆಮೇಲೆ ನಾನು ಆರಿಗ್ಯಾನೋ ಹಾಕಾಕತ್ತೇನೆ. ಇದು ಆಪ್ಷನಲ್ಲು, ಬೇಕಂದ್ರೆ ಹಾಕೋಬಹುದು. ಆರಿಗ್ಯಾನೋ ಹಾಕಿದರೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗ್ತೈತಿ. ಇವಾಗ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿ.